ಸರ್, ಈ BJP ಶಾಸಕರೆಲ್ಲ ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರಾ ಸರ್? ಇಲ್ಲ, ಅದೆಲ್ಲ ಸುಳ್ಳು. ಅದು ನನ್ನ ಲೆಕ್ಕಲೆ ನಮ್ಮವರು ಯಾರೂ ಇಲ್ಲ, ನಮ್ಮವ್ರು ಆ ಕಡೆನೂ ಯಾರಿಲ್ಲ. ಸುಮ್ಮನೆ ಅದೊಂದು ಗಾಳಿ ಸುದ್ದಿ ಅಷ್ಟೇ. ಅದೆಲ್ಲ ಶ್ರೀರಾಮುಲು ಅವರು ಅದೇನೋ ಕಾಂಗ್ರೆಸ್ಸಿಗೆ ಬರ್ತಾರೆ, ಕಾಂಗ್ರೆಸ್ನವ್ರ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ನವ್ರು ಗಾಳ ಹಾಕಿದ್ದಾರೆ ಅಂತೆಲ್ಲ. ಯಾರೂ ಬರೋಲ್ಲ. ನಮ್ಮ ಪಕ್ಷದವ್ರು ಆ ಕಡೆ ಹೋಗಲ್ಲ, ಅವ್ರ ಪಕ್ಷದವ್ರು ನಮ್ಮ ಕಡೆ ಬರೋಲ್ಲ. ಯಾಕಂದ್ರೆ ಐಡಿಯಾಲಜಿ ಭಾಳ ಇಂಪಾರ್ಟೆಂಟು. ನಾವು ಸುಮ್ಮನೆ ಇಲ್ಲಿ ಬಂದರೆ ನಮ್ಮ ಐಡಿಯಾಲಜಿ ಅವರು ಒಪ್ಕೋಬೇಕು, ನಾವು ಆ ಕಡೆ ಹೋದ್ರೆ ಅವ್ರ ಐಡಿಯಾಲಜಿ ಒಪ್ಕೋಬೇಕು. ಭಾಳಷ್ಟು ಜನಕ್ಕೆ ಅದು ಕಷ್ಟ ಆಗ್ತೈತೆ. ಹೀಗಾಗಿ ಸುಮ್ಮನೆ ಗಾಳಿ ಸುದ್ದಿ ಅಷ್ಟೇ. ಯಾರು ಅವ್ರು ಈ ಕಡೆ ಬರಲ್ಲ, ಇವರು ಆ ಕಡೆ. ಇವರು ಯಾರು ಆ ಕಡೆ. ಸರ್, ನಿಮ್ಮ ಕಾಂಗ್ರೆಸ್ನಲ್ಲಾದರೂ ಓಕೆ ಸರ್, CM ಕುರ್ಚಿ ಇದೆ, ಅಧಿಕಾರ ಇದೆ, ಅಲ್ಲಿ ಕಲಹ ಕಾಮನ್ ಸರ್. ಬಟ್ BJP ಅವರು ವಿರೋಧ ಪಕ್ಷದಲ್ಲಿದ್ದಾರೆ. ಬಟ್ ಅಲ್ಲಿ ಯಾಕೆ ಸರ್ ಇಷ್ಟೊಂದು ಗಲಾಟೆ ಅಸಮಾಧಾನಗಳು ನಡೀತಾ ಇದೆ? ಅದೇ ನಮಗೂ ತಿಳಿತಲ್ಲ. ಅದೇ ಏಟ್ ತೊಗೊಂಡ್ರಾಗಿದೆ, ನಮಗೆ ಗೊತ್ತಿಲ್ಲ ಅದು ಹಂಗೆ ಯಾಕೆ ಮಾಡ್ತಾರಂತ. ಸೊ ಸಮಸ್ಯೆ ಇದೆ ಇಲ್ಲ ಅಂತ ಹೇಳೋಕ್ಕೆಲ್ಲ ನೋಡ್ಬೇಕು, ಅದು ಕಾದು ನೋಡ್ಬೇಕಷ್ಟೆ. ಸರ್, ಅವರ ಈ ಸ್ಥಿತಿಯೇ ನಿಮಗೆ ಸ್ವಲ್ಪ ಬಲ ಅನ್ಸುತ್ತಲ್ಲ ಸರ್ ಕಾಂಗ್ರೆಸ್ಗೆ? ಇಲ್ಲ, ಹಾಗೇನಿಲ್ಲ. ಲೀಡ್ರ್ ಅವರು ಎಷ್ಟೇ ಹೊಡೆದಾಡ್ರು ಕೂಡ ಅವ್ರು ವೋಟ್ರು ಇಂಟ್ಯಾಕ್ಟ್ ಆಗಿದ್ದಾರೆ. ಬಟ್ ನಿಮ್ಮ ಕಾಂಗ್ರೆಸ್ ಸೈನ್ಯ ಎದುರಿಸುವಂಥ ಶಕ್ತಿ ಈಗ ಕರ್ನಾಟಕದಲ್ಲಿ ವಿಪಕ್ಷಗಳಿಗೆ ಉಳ್ಕೊಂಡಿದೆಯಾ ಸರ್? BJPಗಾಗಲಿ JDSಗಾಗಲಿ? BJP ಪಾರ್ಟಿ ಅದು BJP ಮೇಲೆ ಅವಲಂಬನೆ ಆಗಿದೆ. ಅದು ಯಾರು ಲೀಡ್ರ್ ಮ್ಯಾಗೆ ಡಿಪೆಂಡ್ ಆಗಿಲ್ಲ ಅವರು. ನಾವೇನಾರ ಅಂತ ಹೇಳಿದ್ರೆ ಭಾಳ ತಪ್ಪಾಗ್ತದೆ. ಅವರು ಹೊಡೆದಾಡ್ತಿದ್ದಾರೆ, ಅವರು ವೀಕ್ ಇದ್ದಾರೆ ಅಂತ. ಅಲ್ಲ, ಬಟ್ RSS ಬ್ಯಾಕ್ಗ್ರೌಂಡ್ ಎಲ್ಲ ಇದೆ. ಇಲ್ಲ ಹಂಗೇನಿಲ್ಲ. ಅದು ಅವರು ಧರ್ಮ ಆಧಾರಿತ ಪಾರ್ಟಿ ಇದೆ, ಅವ್ರದ್ದೇ ಅಂತ ಐಡಿಯಾಲಜಿ ಇದೆ. ಅದ್ರ ಮೇಲೆ ವೋಟ್ರ್ ಇದ್ದಾರೆ ಹೊರತಾಗಿ ಅವ್ರ ಲೀಡ್ರ್ ಮೇಲೆ ಅವರು ಯಾರು ವೋಟರ್ ಡಿಪೆಂಡ್ ಆಗಿಲ್ಲ. ಸೊ ಅದನ್ನು ನಾವು ಯಾವುದು ಕೂಡ ಹಗುರವಾಗಿ ನಮ್ಮ ಕಾಂಗ್ರೆಸ್ನವರು ತೆಗೆದುಕೊಳ್ಳಬಾರ್ದು. ಹೊಡೆದಾಡ್ತಿದ್ದಾರೆ, ಅದರಿಂದ ನಮಗೆ ಬೆನಿಫಿಟ್ ಆಗ್ತದೆ ಅನ್ನೋದು ಕಲ್ಪನೆ ಭಾಳ ಸುಳ್ಳು ಮತ್ತು ತಪ್ಪು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.